ಖಂಡಿತವಾಗ್ಲೂ ನಮ್ಮ ಕಿಂಗ್ಸ್ ಕಿಚನ್ ಅಂದ್ರೇ ನಮ್ಮ ನಾಡಿನ ಒಂದು ಹೆಮ್ಮೆಯ ಸಂಸ್ಥೆ. ಅದರಲ್ಲೂ ನಮ್ಮ ಜಯಪ್ರಕಾಶ್ ಶೆಟ್ಟರ್ ಸರ್ ಅಂತೂ ಅವರು ಒಂದು ರೀತಿ ಯಾವ ರೀತಿ ವರ್ಣಿಸ್ಬೇಕು, ಅವ್ರನ್ನ ಉದ್ಯಮಿ ಅಂತ ವರ್ಣಿಸ್ಬೇಕಾ, ಸಮಾಜ ಸೇವಕರಂತ ವರ್ಣಿಸ್ಬೇಕಾ, ಅಥವಾ ಒಂದು ಕಿಂಗ್ಸ್ ಕಿಚನ್ನ ಮಾಲೀಕರು ಅಂತ ವರ್ಣಿಸ್ಬೇಕಾ, ಯಾವ ರೀತಿ ವಿಭಿನ್ನ ರೀತಿಯಲ್ಲಿ ಅವರು ಎಲ್ಲ ರೀತಿಯಲ್ಲೂ ಕೂಡ ಬಹಳ ಒಂದು ಶ್ರದ್ಧಾ ಭಕ್ತಿಯಿಂದ ಈ ನಾಡು, ನೆಲ, ನುಡಿ, ಜಲ, ಭಾಷೆ ಅಂತ ಬಂದಾಗಲೂ ಕೂಡ ಸದಾಕಾಲ ಒಂದು ತುಡಿಯುವಂತಹ ಒಂದು ಹೃದಯ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅವ್ರು ಯಾವಾಗಲೂ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ. ಇವತ್ತು ಕಿಂಗ್ಸ್ ಕಿಚನ್ ಎಂಬ ಸಂಸ್ಥೆಯನ್ನು ಅನೇಕ ವರ್ಷಗಳಿಂದ ನಾ ಕಂಡಂಗೆ 10 ವರ್ಷ ಮೇಲ್ಪಟ್ಟೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಇವತ್ತು ಅವರು ಇಡೀ ರಾಜ್ಯದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಅವರ ಕಿಂಗ್ಸ್ ಕಿಚನ್ನ ಎಕ್ವಿಪ್ಮೆಂಟ್ಸ್ಗಳು ಇವತ್ತು ಸರಬರಾಜು ಆಗ್ತಾನೇ ಇದೆ, ಪ್ರಸಿದ್ಧಿ ಪಡ್ಕೊಂಡಿದೆ. ಈಗ ವಿಶೇಷ ಅಂದರೆ ಭಾಳ ಅದ್ಭುತವಾಗಿ ಹೇಳಬೇಕು ಅಂತಂದರೆ ಹೊರ ದೇಶಕ್ಕೆ ಅಂದರೆ ಅಮೇರಿಕ ದೇಶದಲ್ಲಿ ನಮ್ಮ ಗಿರೀಶ್ ಸರ್ ಅವರು ಒಂದು ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ನೀವು ನೋಡಿರ್ಬೋದು, ಅಮೇರಿಕಕ್ಕೆ ಇವತ್ತು ಕಿಂಗ್ಸ್ ಕಿಚನ್ನ ಎಲ್ಲ ಎಕ್ವಿಪ್ಮೆಂಟ್ಸ್ಗಳು ಕೂಡ ಇದು ರಫ್ತಾಗ್ತಾ ಇದೆ. ನಿಜವಾಗ್ಲೂ ಗಿರೀಶ್ ಸರ್ ಅವ್ರಿಗೂ ಕೂಡ ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ನಮ್ಮ JP ಶೆಟ್ಟರ್ ಸರ್ಗೂ ಕೂಡ ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತಂದರೆ ಈ ರೀತಿಯಾದಂತಹ ಒಂದು ಸಂಸ್ಥೆ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ವಿಶ್ವವಿಖ್ಯಾತಿ ಪಡೆದಾಗ ಅದು ಕನ್ನಡಿಗರ ಹೆಮ್ಮೆ ಆಗುತ್ತೆ, ಕನ್ನಡಿಗರ ಹಿರಿಮೆ ಆಗುತ್ತೆ. ಹಾಗಾಗಿ ಕಿಂಗ್ಸ್ ಕಿಚನ್ ಸಂಸ್ಥೆ ಕನ್ನಡಿಗರ ಸಂಸ್ಥೆ, ನಮ್ಮ JP ಶೆಟ್ಟರ್ ಸರ್ ಸಂಸ್ಥೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಸರ್, ಅಮೇರಿಕ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲ ದೇಶಗಳಲ್ಲೂ ಕೂಡ ನಿಮ್ಮ ಕಿಂಗ್ಸ್ ಕಿಚನ್ ಒಂದು ಎಕ್ವಿಪ್ಮೆಂಟ್ಸ್ಗಳು, ವಸ್ತುಗಳು ಪ್ರಪಂಚಾದ್ಯಂತ ರಫ್ತಾಗಬೇಕು, ಕರ್ನಾಟಕಕ್ಕೆ ಕನ್ನಡಿಗರಿಗೆ ಹೆಮ್ಮೆ ತರಬೇಕು ಅಂತ ಆಶಿಸ್ತೀನಿ. ಅದೇ ರೀತಿ ಗಿರೀಶ್ ಸರ್, ಅಮೇರಿಕದಲ್ಲಿ ಏನು ನೀವು ಹೋಟೆಲ್ ಪ್ರಾರಂಭ ಮಾಡಿದ್ದೀರಾ, ಪ್ರಪಂಚದ ಮೂಲೆಗಳಲ್ಲೂ ನಿಮ್ಮ ಹೋಟ್ಲು ಪ್ರಾರಂಭ ಆಗಿ ಇನ್ನೂ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡುವಂಥ ಕೆಲಸ ಆಗಲಿ. ಸರ್, ನಿಮ್ಮಿಂದನೂ ಅಷ್ಟೇ ಲಕ್ಷಾಂತರ ಜನಕ್ಕೆ, ಸಾವಿರಾರು ಜನಕ್ಕೆ ಉದ್ಯೋಗ ಕೊಡುವಂಥ ಕೆಲಸ ಆಗಬೇಕು. ಯಾಕಂತಂದರೆ ಉದ್ಯಮಿಗಳಿದ್ರೇ ಉದ್ಯೋಗ ಸೃಷ್ಟಿಯಾಗೋದು. ಹಾಗಾಗಿ ನಿಮ್ಮಂಥವರಿಂದ ಇವತ್ತು ಉದ್ಯೋಗಗಳು ಕೂಡ ಸೃಷ್ಟಿಯಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ನಮ್ಮ ಕಿಂಗ್ಸ್ ಕಿಚನ್ ಸಂಸ್ಥೆಯ ಮಾಲೀಕರಾದಂತಹ JP ಶೆಟ್ಟರ್ ಸರ್ಗೆ ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಗಿರೀಶ್ ಸರ್ಗೂ ಕೂಡ ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಈ ಸಂಸ್ಥೆಯಲ್ಲಿ ದುಡಿತಾ ಇರುವಂಥ ಎಲ್ಲ ಪದಾಧಿಕಾರಿಗಳು, ಕಾರ್ಮಿಕರಿಗೂ ಎಲ್ಲ ಕಾರ್ಮಿಕರಿಗೂ ಕೂಡ ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಕರ್ನಾಟಕ ಪರ ಸಂಘಟನೆಗಳು ಕೂಡ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಸದಾಕಾಲ ಒಂದು ಕಿಂಗ್ಸ್ ಕಿಚನ್ ಸಂಸ್ಥೆ ಜೊತೆಯಾಗಿ, JP ಶೆಟ್ಟರ್ ಸರ್ ಜೊತೆಯಾಗಿ ನಾವು ಸದಾಕಾಲ ಇರ್ತೀವಿ. ನಿಮ್ಮ ಈ ಒಂದು ಸೇವೆ, ಉದ್ಯೋಗ ಸೃಷ್ಟಿ ಮಾಡೋದಲ್ಲದೆ ನಾಡಿನ ಸೇವೆಯಲ್ಲೂ ಕೂಡ ನೀವು ನಿರಂತರವಾಗಿ ತೊಡ್ಕೊಂಡಿದ್ದೀರಾ. ಈ ನಾಡು, ನೆಲ, ನುಡಿ, ಜಲ, ಭಾಷೆ ಅಂತ ಬಂದಾಗ ಒಂದು ಧ್ವನಿಯಾಗಿ ನಿಲ್ತೀರಾ ಸದಾಕಾಲ. ಅದು ನಮ್ಗೆ ಹೆಮ್ಮೆ ಇರುತ್ತೆ. ಹಾಗಾಗಿ ಸರ್, ಶುಭವಾಗಲಿ, ಒಳ್ಳೆಯದಾಗಲಿ. ನಿಮ್ಮ ಜೊತೆ ನಾಡಿನ 7 ಕೋಟಿ ಕನ್ನಡಿಗರು ಕೂಡ ಇರ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದಗಳು. ಹೌದು, ಕರ್ನಾಟಕ ಮೇಕ್ ಇನ್ ಬೆಂಗಳೂರು ಆಗಿ ನಮ್ಮ ವಸ್ತುಗಳು ಅಮೇರಿಕಾಗೆ ಹೋಗ್ತಿದೆ. ಖಂಡಿತ ಸರ್. ಇವತ್ತು ಏನು ಮೇಡ್ ಇನ್ ಇಂಡಿಯಾ, ಮೇಕಿಂಗ್ ಇಂಡಿಯಾ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ JP ಶೆಟ್ಟರ್ ಸರು ಈಗಾಗಲೇ ಅವರು ಕಿಂಗ್ಸ್ ಕಿಚನ್ನ ಎಕ್ವಿಪ್ಮೆಂಟ್ಸ್ಗಳು ಈಗಾಗಲೇ ಹೊರ ರಾಜ್ಯದಲ್ಲಿ ಅನೇಕ ರಾಜ್ಯಗಳಲ್ಲಿ ವಿಜೃಂಭಿಸ್ತಾ ಇದೆ. ಇವತ್ತು ಅಮೇರಿಕದಲ್ಲೂ ಕೂಡ ವಿಜೃಂಭಿಸೋಕ್ಕೆ ಪ್ರಾರಂಭ ಆಗಿದೆ ಅಂತಂದರೆ ಇದು ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂಥದ್ದು. ಹಾಗೆ ಏನು ಪ್ರಪಂಚದ ಮೂಲೆಗಳಲ್ಲೂ ಕೂಡ ನೋಡಿ, ಮುಂದಿನ ದಿನಗಳಲ್ಲಿ ಅಮೇರಿಕ ಇವತ್ತು ಪ್ರಾರಂಭ ಆಗಿರೋದು ದೇಶದಿಂದ ಹಿಡಿದು ಅನೇಕ ನೂರಾರು ದೇಶಗಳಿಗೆ ಕಿಂಗ್ಸ್ ಕಿಚನ್ ಸಂಸ್ಥೆಯ ವಸ್ತುಗಳು ಸರಬರಾಜು ಆಗೋ ಮುಖೇನವಾಗಿ ಈ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಸಂಸ್ಥೆಯಾಗಿ, ಪ್ರಪಂಚದ ವಿಶ್ವವಿಖ್ಯಾತ ಸಂಸ್ಥೆಯಾಗಿ ಬೆಳೆಯುತ್ತೆ ಅಂತ ನಾನು ಖಂಡಿತವಾಗ್ಲೂ ಮನಪೂರ್ವಕವಾಗಿ ಆಶಿಸಕ್ಕೆ ಇಚ್ಛೆ ಪಡ್ತೀನಿ ಸರ್. ಪಾಶ್ಚಿಮಾತ್ಯ ಒಂದು ಸಂಸ್ಕೃತಿಗೆ, ಪಾಶ್ಚಿಮಾತ್ಯ ವಸ್ತುಗಳಿಗೆ ಮಾರು ಹೋಗ್ತಕ್ಕಂಥದ್ದು ಇಷ್ಟು, ಅಂಥ ಯುವ ಪೀಳಿಗೆಗೆ ಏನು ಕಾರ್ಯಕ್ರಮ ಸರ್? ಇವತ್ತು ನೋಡಿ, ಉದ್ಯೋಗವನ್ನು ಅರಿಸಿ ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೂ ಹೋಗ್ತಾರೆ. ಅವರ ಒಂದು ಉದ್ಯೋಗ ಅರಿಸಿ ಹೋಗೋದು ತಪ್ಪಲ್ಲ, ಆದರೆ ಈ ಒಂದು ಮೂಲ ಅನ್ನೋದಿದೆಯಲ್ಲ, ಬೇರು ಅನ್ನೋದಿದೆಯಲ್ಲ, ಅದು ಯಾವತ್ತೂ ಕೂಡ ಮರಿಬಾರ್ದು. ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡವಾಗಿ ಇರು ಅಂತ ಹೇಳಿದ್ದಾರೆ ಹಿರೀಕರು. ಅದೇ ರೀತಿ ಕನ್ನಡಕ್ಕೆ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ ಅಂತ ಕುವೆಂಪು ಅವರು ಹೇಳಿದ್ದಾರೆ. ಹಾಗೆ ಇವತ್ತು ಕಿಂಗ್ಸ್ ಕಿಚನ್ ಸಂಸ್ಥೆ ಮುಖಾಂತರವಾಗಿ ಈಗಾಗಲೇ ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಈಗಾಗಲೇ ಸೃಷ್ಟಿ ಮಾಡಿದ್ದಾರೆ. ಇದು ಲಕ್ಷಾಂತರ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡೋ ಮುಖೇನವಾಗಿ ಇವತ್ತು
ಏನು ಹೊರಗ ರಾಜ್ಯಗಳಿಗೆ ಹೊರ ದೇಶಗಳಿಗೆ ಹೋಗುವಂತಹ ಉದ್ಯೋಗವನ್ನು ಅರಸಿ ಹೋಗೋರಿಗೆ ಕಿಂಗ್ಸ್ ಕಿಚನ್ ಸಂಸ್ಥೆಯು ಒಂದು ಮಾದರಿಯಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಗಿರೀಶ್ ಅವರು ಅಮೆರಿಕ ನೆಲದಲ್ಲಿ ಹೌದು. ನಮ್ಮ ಕರ್ನಾಟಕದ ಹೆಮ್ಮೆಯ ಏನು ಮಸಾಲೆ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಪುಳಿಯೋಗರೆ ಇರ್ಬೋದು, ಅಲ್ಲಿನ ಜನಕ್ಕೆ ಅವರು ಪರಿಚಯಿಸೋ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತಾರೆ? ನಿಜವಾಗ್ಲೂ ಸಂತೋಷ ತರುವಂಥ ವಿಚಾರ. ನಮ್ಮ ಹೆಮ್ಮೆಯ ಕನ್ನಡಿಗರು ಗಿರೀಶ್ ಸರ್ ಅವರು ಇವತ್ತು ಅಮೇರಿಕದಲ್ಲಿ ಕನ್ನಡಿಗರ ಒಂದು ಅದ್ಭುತವಾದಂತಹ ಆಹಾರ ಆಗಿರ್ಬೋದು, ಅಂದರೆ ದೋಸೆ, ಇಡ್ಲಿ ಮತ್ತು ಪುಳಿಯೋಗರೆ, ಪೂರಿ, ಈ ರೀತಿ ಸವಿಯಾದಂತಹ ರುಚಿಯನ್ನು ಉಣಬಡಿಸೋ ಮುಖಾಯವಾಗಿ ಕನ್ನಡಿಗರ ಒಂದು ಕರ್ನಾಟಕದ ಆಹಾರದ ಒಂದು ಸವಿಯನ್ನು ಅಮೆರಿಕಕ್ಕೂ ಕೂಡ ಉಣಬಡಿಸೋ ಮುಖೇನವಾಗಿ ಪ್ರಪಂಚದಲ್ಲೇ ನಮ್ಮ ಒಂದು ಊಟಕ್ಕೆ ಬಹಳ ಮಹತ್ವ ಇದೆ. ಅದನ್ನು ಅಮೆರಿಕದಲ್ಲಿ ಗಿರೀಶ್ ಸರ್ ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದನ್ನು ವಿವಿಧ ದೇಶಗಳಲ್ಲಿ ಇನ್ನೂ ಪಸರಿಸಬೇಕು. ನಿಮ್ಮ ಒಂದು ಹೋಟೆಲ್ ಸಂಸ್ಥೆ ಎಲ್ಲ ದೇಶಗಳಲ್ಲೂ ಕೂಡ ಶಾಖೆಗಳನ್ನು ಓಪನ್ ಮಾಡಬೇಕು, ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್.